ಮೇಜರ್ ಮಣ್ಣಮಣ್ಣನು, ನಮ್ಮ ಯತೀಶ್ ಅವರು, ಡೈರೆಕ್ಟರ್ ಗವರ್ನೆನ್ಸ್, ಇವರೆಲ್ಲ ನಾವು ಕೂತು BBMP ಜೊತೆ ಸಭೆ ಮಾಡಿ ಅವ್ರಿಗೊಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ. BBMP ಲೆವೆಲಲ್ಲಿ ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡಿ ಅಂತ ಹೇಳಿದ್ದೀವಿ, ಒಂದು ಕಂಟ್ರೋಲ್ ರೂಮ್ ಮಾಡಿ ಅಂತ ಹೇಳಿದ್ದೀವಿ. SC ಪಾಪ್ಯುಲೇಷನ್ ಡೆನ್ಸಿಟಿ ಎಲ್ಲಿ ಜಾಸ್ತಿ ಇದೆಯೋ ಅಲ್ಲಿ 2 ಎನ್ಯುಮರೇಟರ್ಸನ್ನು ಹಾಕಿ ಅಂತ ಹೇಳಿದ್ದೀವಿ. ನಾನ್ SCs ಇರೋ ಕಡೆ 1 ಎನ್ಯುಮರೇಟರ್ಗೆ 2 ಯೂನಿಟ್ ಕೊಡಿ ಅಂತ ಹೇಳಿದ್ದೀವಿ. ಬೆಂಗಳೂರು ಸಿಟಿ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಸರ್ಕಾರಿ ಶಾಲೆಗಳು ಕಡಿಮೆ, ಆದ್ದರಿಂದ ಪ್ರೈವೇಟ್ ಶಾಲೆಗಳಲ್ಲೂ ಇರ್ತಕ್ಕಂಥ ಟೀಚರ್ಸನ್ನು ನೀವು ಎನ್ಯುಮರೇಟ್ ಮಾಡಿಕೊಳ್ಳಿ ಅಂತ ಹೇಳಿದ್ದೀವಿ. ಟ್ರೈನಿಂಗು 1 ಸಲ ಅಲ್ಲ 2 ಸಲ ಕೊಡಿ ಅಂತ ಸೂಚನೆ ನೀಡಿದ್ದೀವಿ. ವಿ ಹ್ಯಾವ್ ಆಲ್ ಟೇಕನ್ ಸಮ್ ಆಫ್ ದಿ ಸ್ಟೆಪ್ಸ್ ಟು ಇಂಪ್ರೂವ್ ದಿ ಸಿಚುಯೇಷನ್. ಎಲ್ಲ ಶಿಕ್ಷಣ ಯೂನಿವರ್ಸಿಟೀಸ್ ನಮ್ಮ ಕರ್ನಾಟಕದಲ್ಲಿ ಏನಿದೆ ಅವರಿಂದ ಮಾಹಿತಿಯನ್ನು ಕೇಳಿದ್ದೀವಿ, ಬಂದಿದೆ. ನಮ್ಮ ತಜ್ಞರು ಅದನ್ನು ಅನಾಲಿಸಿಸ್ ಮಾಡ್ತಾರೆ. 43 ಇಲಾಖೆಗಳಲ್ಲಿ 40 ಇಲಾಖೆಗಳಷ್ಟು ಮಾಹಿತಿ ನಮಗೆ ಬಂದಿದೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ. ಅದನ್ನು ನಮ್ಮ ತಜ್ಞರು ಅನಾಲಿಸಿಸ್ ಮಾಡ್ತಾರೆ. ಆಮೇಲೆ ರಾಜಕೀಯ ಪ್ರಾತಿನಿಧ್ಯದ ಮಾಹಿತಿಯನ್ನು ನಾವು ಕೇಳಿದ್ದೀವಿ, ಪಂಚಾಯಿತಿಯಿಂದ ಪಾರ್ಲಿಮೆಂಟ್ವರೆಗೂ ಅದು ಬಂದಿದೆ, ಅದನ್ನು ಅನಾಲಿಸಿಸ್ ಮಾಡ್ತಾಯಿದ್ವಿ. ಮತ್ತು ಈ ನಿಗಮಗಳು, ಬೋರ್ಡ್ಸು, ಕಾರ್ಪೊರೇಷನ್ಸು ಇಲ್ಲಿಂದ ಯಾರ್ಯಾರು ಬೆನಿಫಿಟ್ಸ್ ತಗೊಂಡಿದ್ದಾರೆ, ಯಾವ್ಯಾವ ಕಮ್ಯುನಿಟಿಗೆ ಎಷ್ಟು ಹೋಗಿದೆ ಆ ಮಾಹಿತಿನೂ ಬಂದಿದೆ, ಅದನ್ನು ನಾವು ಅನಾಲಿಸಿಸ್ ಮಾಡ್ತಾಯಿದ್ದೀವಿ. ಎಲ್ಲಿ ಅರ್ಧಂಬರ್ಧ ಮಾಹಿತಿ ಅಥವಾ ಬರದೇ ಇದೆಯೋ ಅವ್ರಿಗೆಲ್ಲ ವಾರ್ನಿಂಗ್, ವಾರೆಂಟ್, ನೋಟಿಸು ಕೊಟ್ಟಿದ್ದೆ. With the permission of the commission, they are announcing a compensation of 15 lakh rupees for the family. 15 lakh rupees, 15 lakh rupees. ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ 2025 ಮಾಡಬೇಕು ಅಂತ ನಿರ್ಣಯ ಕೈಗೊಂಡ ನಂತರ ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯನಿರ್ವಹಣಾ ಸಮಿತಿಯನ್ನು ಆಯೋಜಿಸಲಾಗಿದೆ. ಅದನ್ನು ಸರ್ಕಾರದ ವತಿಯಿಂದ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಅದೇ ರೀತಿಯಾಗಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲೂ ಕೂಡ ಈ ಒಂದು ವಿಶೇಷ ಕಾರ್ಯಕಾರಿ ಸಮಿತಿಗಳು ಕೂಡ ರಚನೆಯಾಗಿ ಈ ಒಂದು ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ 2025 ಸಾಲಿನ ಪಾರದರ್ಶಕವಾಗಿ ಅನುಷ್ಠಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ತೀರ್ಮಾನ ಮಾಡಿ ಈಗ ಒಂದು ಹಂತಕ್ಕೆ ನಾವು ತಲುಪಿದ್ದೇವೆ.